ನಮಸ್ತೆ, ನಾನು ಡಾಕ್ಟರ್ ಶಿಲ್ಪಾ, ಕನ್ಸಲ್ಟೆಂಟ್ ಬಯೋಕೆಮಿಸ್ಟ್, ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾನ್ಸರ್ ಒಂದು ರ್ಯಾಂಪೆಂಟ್ ಡಿಸೀಸ್. ಈಗ ಎಲ್ಲ ಕಡೆ ತುಂಬ ಸ್ಪ್ರೆಡ್ ಆಗ್ತಾ ಇದೆ. ಕಾರಣಗಳು ಅನೇಕ ಇದೆ. ಕ್ಯಾನ್ಸರ್ ಯಾಕೆ ಬರುತ್ತೆ, ಏನು ಎತ್ತ, ಅದಕ್ಕೆ ಭಾಳ ಕಾರಣಗಳಿದೆ. ನಮ್ಮದು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಭಾಳ ಹೆಸರುವಾಸಿಯಾಗಿರುವಂಥದ್ದು. ತುಂಬ ಥರ ಕ್ಯಾನ್ಸರ್ ಪೇಷಂಟ್ಸ್ಗಳು ಬರ್ತಾರೆ. ಹೆಡ್ ಆ್ಯಂಡ್ ನೆಕ್ ಇರ್ಬೋದು, ಗೈನಕಾಲಜಿ ಇರ್ಬೋದು, ತುಂಬ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾನ್ಸರ್ ಪೇಷಂಟ್ಸ್ಗಳು ಬರ್ತಾರೆ ನಮ್ಮಲ್ಲಿ ಟ್ರೀಟ್ಮೆಂಟ್ಗೆ. ನಮ್ಮ ಡಿಪಾರ್ಟ್ಮೆಂಟ್ ಇದರಲ್ಲಿ ಏನು ಸಹಕಾರ ಕೊಡುತ್ತೆ ಅಂತಂದರೆ, ಬರೋ ಕ್ಯಾನ್ಸರ್ ಪೇಷಂಟ್ಸ್ಗೆ ಪ್ರಿಲಿಮಿನರಿ ಟೆಸ್ಟ್ಗಳಾಗಲಿ ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಾಗಲಿ ಮಾಡೋವಂಥದ್ದು ನಮ್ಮ ಕೆಲಸ. ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿನಲ್ಲಿ ನಾವು ರೊಟೀನ್ ಟೆಸ್ಟ್ಗಳು ಮಾಡ್ತೀವಿ, ಆ್ಯಸ್ ವೆಲ್ ಆಸ್ ಸ್ಪೆಷಲ್ ಟೆಸ್ಟ್ಗಳನ್ನೂ ಮಾಡ್ತೀವಿ. ರೊಟೀನ್ ಟೆಸ್ಟ್ಗಳು ಯಾವ್ದ್ಯಾವುದು ಅಂತಂದರೆ, ಕಿಡ್ನಿ ಫಂಕ್ಷನ್ ಆಗಿರಬಹುದು, ಲಿವರ್ ಫಂಕ್ಷನ್ ಆಗಿರಬಹುದು, ಇಲ್ಲ ಹಾರ್ಟ್ ರಿಲೇಟೆಡ್ ಟೆಸ್ಟ್ಗಳಾಗಿರಬಹುದು, ಇಲ್ಲ ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು, ಡಯಾಬಿಟಿಕ್ ಪ್ರೊಫೈಲ್ ಆಗಿರ್ಬೋದು. ಇದೆಲ್ಲ ನಮ್ಮದು ರೊಟೀನ್ ಟೆಸ್ಟ್ ಪ್ಯಾನಲ್ನಲ್ಲಿ ಬರ್ತದೆ. ಸ್ಪೆಷಲ್ ಟೆಸ್ಟ್ ಪ್ಯಾನಲ್ನಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿರೋಕ್ಕೋಸ್ಕರ ನಾವು ತುಂಬ ಡಿಫ್ರೆಂಟ್ ಪ್ಯಾನಲ್ಸ್ ಆಫ್ ಟ್ಯೂಮರ್ ಮಾರ್ಕರ್ಸ್ ಮಾಡ್ತೀವಿ. ಎಕ್ಸಾಂಪಲ್ CA 19.9, CA 15.3, CEA, CA 125, ಹಾಗೆ ಥೈರಾಯ್ಡ್ ಮಾರ್ಕರ್ಸ್ ಇರ್ಬೋದು, ಆ್ಯಂಟಿ ಥೈರೋಗ್ಲೋಬ್ಲಿನ್ ಮತ್ತಷ್ಟು. ಸೊ ನಮ್ಮ ಫ್ಲೆಬಾಟಮಿ ಡಿಪಾರ್ಟ್ಮೆಂಟ್ನಲ್ಲಿ ಕಲೆಕ್ಟ್ ಆಗಿರುವಂತಹ ಸ್ಯಾಂಪಲ್ಸ್ ಹಾಗೂ ನಮ್ಮ ಇನ್ಪೇಷಂಟ್ ಡಿಪಾರ್ಟ್ಮೆಂಟಲ್ಲಿ ಕಲೆಕ್ಟ್ ಆಗಿರುವಂಥ ಸ್ಯಾಂಪಲ್ಸ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದು ಅಲ್ಲಿ ನಮ್ಮದು ಟ್ರೈನ್ಡ್ ಟೆಕ್ನಿಕಲ್ ಸ್ಟಾಫ್ ಇರ್ತಾರೆ. ಅವರು ಅದನ್ನು ಸೆಪ್ರೇಟ್ ಮಾಡಿ ನಮ್ಮ ಮಷೀನ್ಗಳಲ್ಲಿ ರನ್ ಮಾಡ್ತಾರೆ. ನಮ್ಮ ಮಷೀನ್ ಎಂಥ ಮಷೀನ್ ಅಂತಂದರೆ, ಇಟ್ ಇಸ್ ಆಲ್ ಹೈ ಎಂಡ್ ಮಷೀನ್ಸ್ ವೇರ್ ವಿ ಗೆಟ್ ಹೈ ಥ್ರೂಪುಟ್ ವ್ಯಾಲ್ಯೂಸ್ ಇನ್ ಅ ವೆರಿ ಶಾರ್ಟ್ ಟೈಮ್. ಸೊ ಹಾಗೆ ಪ್ರೊಸೆಸ್ ಮಾಡಿರುವಂಥ ಸ್ಯಾಂಪಲ್ನಲ್ಲಿ ಬಂದಿರುವಂಥ ವ್ಯಾಲ್ಯೂ ಡೈರೆಕ್ಟಾಗಿ ನಮಗೆ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಹೋಸ್ಟ್ ಆಗ್ತದೆ. ಇದಕ್ಕೆ ನಾವು ಇಂಟರ್ಫೇಸಿಂಗ್ ಅಂತ ಹೇಳ್ತೀವಿ. ಏನಂದರೆ ಇದರಲ್ಲಿ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಭಾಳ ಕಮ್ಮಿ ಇರುತ್ತೆ. ಡೈರೆಕ್ಟಾಗಿ ನಾವು ರನ್ ಮಾಡಿರೋಂಥ ಸ್ಯಾಂಪಲ್ ವ್ಯಾಲ್ಯೂಗಳು ಡೈರೆಕ್ಟಾಗಿ ಮಷೀನಿಂದ ಕಂಪ್ಯೂಟರ್ಗೆ ಹೋಸ್ಟ್ ಆಗಿ ನಾವು ಕನ್ಸಲ್ಟೆಂಟ್ಗಳು ಅದನ್ನು ನೋಡಿ, ಅದನ್ನು ವೆರಿಫೈ ಮಾಡಿ, ಮತ್ತೆ ಅದನ್ನು ಪೇಷಂಟ್ಸ್ಗೆ ರಿಪೋರ್ಟ್ಸ್ನ ರಿಲೀಸ್ ಮಾಡ್ತೀವಿ. ಈ ಕಾರಣದಿಂದಾಗಿ ಪೇಷಂಟ್ಸ್ಗೆ ಹೋಗುವಂಥ ಪ್ರತಿಯೊಂದು ರಿಪೋರ್ಟು ಎರರ್ ಫ್ರೀ ಆಗಿ ಜೆನ್ಯೂನ್ ಆಗಿ ಹೋಗ್ತದೆ ರಿಪೋರ್ಟ್. ಈಗ ಕ್ಯಾನ್ಸರ್ ರಿಲೇಟೆಡ್ ಆಗಿ ಸ್ಪೆಷಲ್ ಟೆಸ್ಟ್ಗಳು ಯಾವ್ದ್ಯಾವ್ದು ನಾವು ಇನ್ನೂ ಒಂದು ಯಾವ್ದು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸೀರಮ್ ಎಲೆಕ್ಟ್ರೋಫೋರೆಸಿಸ್ ಆಗಿರ್ಬೋದು, ಇಮ್ಯುನೋಫಿಕ್ಸೇಷನ್ ಆಗಿರ್ಬೋದು, ಇಲ್ಲ ಸೀರಮ್ ಫ್ರೀ ಲೈಟ್ ಚೈನ್ ಹೆವಿ ಚೈನ್ ಆಸೇಸ್ ಇರ್ಬೋದು. ಸೊ ಇದೆಲ್ಲ ಸ್ಪೆಷಲ್ ಟೆಸ್ಟ್ಗಳು ಹೊರಗಡೆ ಕಳಿಸೋ ಬದಲು ನಮ್ಮ ಡಿಪಾರ್ಟ್ಮೆಂಟಲ್ಲೇ ನಾವು ಮಾಡಿ ಟೈಮ್ ರೆಡ್ಯೂಸ್ ಮಾಡಿ ನಾವು ಪೇಷಂಟಿಗೆ ಇನ್ ಟೈಮಲ್ಲಿ ನಾವು ರಿಪೋರ್ಟ್ಸ್ ಕೊಡ್ತೀವಿ. ಆ ರಿಪೋರ್ಟ್ಸ್ನ ತೊಗೊಂಡು ಪೇಷಂಟ್ಗಳು ಅವ್ರ ಕನ್ಸರ್ನ್ಡ್ ಕನ್ಸಲ್ಟೆಂಟ್ಸಿಗೆ ಹೋಗಿ ತೋರಿಸಿ ಅವ್ರದ್ದು ಏನಿದೆ ಸ್ಟೇಟಸ್, ಕ್ಯಾನ್ಸರ್ ಸ್ಟೇಟಸ್ ಏನಿದೆ, ಇಲ್ಲ ಫಾಲೋಅಪ್ ಸ್ಟೇಟಸ್ ಏನಿದೆ, ಅದನ್ನು ಅವರು ಕನ್ಫರ್ಮ್ ಮಾಡ್ಕೋಬೋದು. ಈಗ ಸ್ಯಾಂಪಲ್ಸ್ ಡಿಪಾರ್ಟ್ಮೆಂಟ್ಗೆ ಬಂದ ನಂತರ ನಮ್ಮದು ಟ್ರೈನ್ ಟೆಕ್ನಿಷಿಯನ್ಸು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ, ಆ ಕಲೆಕ್ಟ್ ಮಾಡಿರುವಂಥ ಸ್ಯಾಂಪಲ್ನ ಸೆಂಟ್ರಿಫ್ಯೂಜ್ ಅಂತ ಹೇಳ್ತೀವಿ, ಆ ಮಷೀನಲ್ಲಿ ಇಟ್ಟು ಸೆಪ್ರೇಟ್ ಮಾಡಿ ಕಡೆಗೆ ಆ ಸ್ಯಾಂಪಲ್ನ ತೊಗೊಂಡು ಮಷೀನಲ್ಲಿ ಪ್ರೊಸೆಸ್ ಮಾಡ್ತಾರೆ. ಮಷೀನ್ನಲ್ಲಿ ಒಂದೊಂದು ಟೆಸ್ಟಿಗೆ ಒಂದೊಂದು ಸಾಧಾರಣ ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ, ಒಂದು ಟೆಸ್ಟಿಗೆ ಒಂದೊಂದು ಟೈಮಿಂಗ್ಸ್ ಇರ್ತದೆ. ಸೊ ಅದು ಬಾರ್ಕೋಡ್ನಲ್ಲಿ ಜನ್ರೇಟ್ ಆಗಿರೋಕ್ಕೋಸ್ಕರ ಟೆಸ್ಟ್ಗಳನ್ನ ಸೀದಾ ನಾವು ಟ್ಯೂಬ್ಸನ್ನ ಮಷೀನಲ್ಲಿಟ್ಟು ಮಷೀನ್ ಡೈರೆಕ್ಟಾಗಿ ಬಾರ್ಕೋಡ್ ರೀಡ್ ಮಾಡುತ್ತೆ. ಯಾವ ಟೆಸ್ಟು ಏನು ಎತ್ತ ಅಂತ ಹೇಳಿ ರೀಡ್ ಮಾಡಿ ಆದ್ರ ಮೇಲೆ ಸ್ಯಾಂಪಲ್ ಪ್ರೊಸೆಸ್ ಆಗಲಿಕ್ಕೆ ಶುರುವಾಗುತ್ತೆ. ಸ್ಯಾಂಪಲ್ ಪ್ರೊಸೆಸ್ ಆದ್ರ ಮೇಲೆ ವ್ಯಾಲ್ಯೂಸ್ ಬಂದ ನಂತರ ಆ ವ್ಯಾಲ್ಯೂಸ್ ಡೈರೆಕ್ಟಾಗಿ ನಮ್ಮದು ಹೋಸ್ಟ್ ಸಿಸ್ಟಮ್ಗೆ ಇಂಟರ್ಫೇಸ್ ಆಗುತ್ತೆ. ಅದನ್ನು ಫಸ್ಟ್ ಲೆವೆಲ್ ಆಫ್ ಚೆಕ್ ಅಂತಂದರೆ ನಮ್ಮ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಆ ವ್ಯಾಲ್ಯೂಸ್ನೆಲ್ಲ ಚೆಕ್ ಮಾಡಿ ಸರಿಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅದ ನಂತರ ಅವರು ಅದನ್ನು ಪ್ರೊವಿಷನಲಿ ರಿಲೀಸ್ ಅಂತ ಹೇಳ್ತೀವಿ ನಾವು ಆ ಪ್ರೋಸೆಸ್ಸಿಗೆ. ಆ ಪ್ರೊವಿಷನಲ್ ರಿಲೀಸ್ ಮಾಡಿ ಆದ್ರ ಮೇಲೆ ಅದು ನಮ್ಮ ಕನ್ಸಲ್ಟೆನ್ಸಿಗೆ ಬರುತ್ತೆ. ನಾವು ಕನ್ಸಲ್ಟೆಂಟ್ಸ್ ಮತ್ತೆ ಅದನ್ನು ಚೆಕ್ ಮಾಡಿ ರಿವೆರಿಫೈ ಮಾಡಿ ವ್ಯಾಲ್ಯೂಸ್ ಎಲ್ಲ ಸರಿ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಫೈನಲಿ ನಾವು ಆ ರಿಪೋರ್ಟನ್ನು ರಿಲೀಸ್ ಮಾಡ್ತೀವಿ. ಹೀಗೆ ಈ ರಿಲೀಸ್ ಆಗಿರುವಂಥ ರಿಪೋರ್ಟು ಪೇಷಂಟ್ ನಮ್ಮ ರಿಪೋರ್ಟ್ ಸೆಕ್ಷನ್ನಿಗೆ ಹೋಗಿಬಿಟ್ಟು ಅದನ್ನು ಪ್ರಿಂಟ್ ತೆಕ್ಕೊಂಡು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸಿಗೆ ಹೋಗಿ ಅದನ್ನು ಕನ್ಸಲ್ಟೇಷನ್ಗೆ ತೊಗೊಂಡು ಹೋಗ್ಬೋದು. IP ಪೇಷಂಟ್ಸಲ್ಲಿ ನರ್ಸಿಂಗ್ ಸ್ಟೇಷನ್ನಲ್ಲಿ ಈ ರಿಪೋರ್ಟ್ಸ್ನೆಲ್ಲ ನೋಡಿ ಅವರು ಆ ರಿಪೋರ್ಟ್ ಪ್ರಿಂಟ್ ತೆಗೆದು ಅವ್ರ ಕೇಸ್ ಫೈಲಲ್ಲಿ ಹಾಕಿ
ನೆಕ್ಸ್ಟ್ ಫಾಲೋ ಅಪ್ಪಿಗೆ ಇಲ್ಲ ಡಾಕ್ಟರ್ ರೌಂಡ್ಸ್ ಬಂದಾವಾಗ ಆ ರಿಪೋರ್ಟ್ನ ಡಾಕ್ಟರ್ಸಿಗೆ ತೋರಿಸ್ತಾರೆ. ಕೆಲವು ವರ್ಷದ ಹಿಂದೆ ನಮ್ಮ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಆಟೋಮೇಷನ್ ಅನ್ನೋ ಸಿಸ್ಟಮ್ ವರ್ಕ್ ಆಗ್ತಿರ್ಲಿಲ್ಲ. ಆವಾಗ ನಾವು ಆಟೋಮೇಟೆಡ್ ಅನಲೈಸರ್ಸ್ ಯೂಸ್ ಮಾಡಿ ಅದರಲ್ಲಿ ಮ್ಯಾನ್ಯುಲಿ ಮಾಡೋವಂಥದ್ದು ತುಂಬ ಟೆಸ್ಟ್ಗಳಿದ್ದು ಹೊರಗಡೆ ಮಾಡಿ ಅದನ್ನು ಕಂಡಕ್ಟರ್ ಒಳಗೆ ಹಾಕಿ ಅದನ್ನು ವ್ಯಾಲ್ಯೂಸ್ ತೊಗೊಂಡು ಒಂದು ಟೆಕ್ನಿಷಿಯನ್ ಆ ವ್ಯಾಲ್ಯೂಸ್ನ ತೊಗೊಂಡು ಎಂಟ್ರಿ ಮಾಡಿ ಕಡೆಗೆ ನಾವು ರಿಪೋರ್ಟ್ಸ್ನ ರಿಲೀಸ್ ಮಾಡ್ತಿದ್ವಿ. ಆಗ ಏನಾಗ್ತಿತ್ತು ಅಂತಂದರೆ ಆ ಮ್ಯಾನ್ಯುಯಲ್ ಎಂಟ್ರಿ ಮಾಡೋ ಟೈಮ್ನಲ್ಲಿ ಒಂದು ನಂಬರ್ ಮಿಸ್ ಆಗ್ಬೋದಿತ್ತು, ಇಲ್ಲ ಏನೋ ಒಂದು ಟ್ರಾನ್ಸ್ಕ್ರಿಪ್ಷನಲ್ ಎರರ್ಸ್ ಆಗ್ಬೋದಿತ್ತು. ಆದರೆ ಈಗ ನಮಗೆ ಆಟೋಮೇಷನ್ ಬಂದಿರೋ ಕಾರಣ ಎಲ್ಲ ಮಷಿನ್ಗಳು ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿ ಆ ಮಷಿನ್ಗಳಲ್ಲಿ ರನ್ ಆಗಿರೋಂಥ ಟೆಸ್ಟ್ಗಳು ಡೈರೆಕ್ಟಾಗಿ ಕಂಪ್ಯೂಟರ್ ಸಿಸ್ಟಮ್ಗೆ ಹೋಸ್ಟ್ ಆಗೋ ಕಾರಣ ಮ್ಯಾನ್ಯುಯಲ್ ಎರರ್ಸ್ ಆಗುವಂಥ ಚಾನ್ಸಸ್ ಭಾಳ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾವು ಕಂಪ್ಲೀಟ್ ಎರರ್ ಫ್ರೀ ರಿಪೋರ್ಟ್ಸನ್ನು ಧೈರ್ಯವಾಗಿ ವಿ ಕ್ಯಾನ್ ರಿಲೀಸ್ ಇಟ್ ಟು ದ ಪೇಷಂಟ್ಸ್. ಸೊ ಈ ಕಾರಣದಿಂದಾಗಿ ನಮ್ಮ ಪೇಷಂಟ್ಸ್ ಡೈರೆಕ್ಟ್ ಬೆನಿಫಿಟ್ ತೊಗೊಂಡು ಕರೆಕ್ಟಾಗಿರೋ ರಿಪೋರ್ಟ್ಸನ್ನು ಅವರ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ನ ತೊಗೋಬೋದು. ಅನ್ಫಾರ್ಚುನೇಟ್ಲಿ ಈಗ ಕ್ಯಾನ್ಸರ್ ಹೇಗಾಗಿದೆ ಅಂತಂದರೆ ನಮಗೆ ಬರೋವಂಥ ಪೇಷಂಟ್ಗಳು ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಸ್ಟೇಜ್ ಇಲ್ಲ ಪ್ರೀವಿಯಸ್ ಸ್ಟೇಜ್ನಲ್ಲಿ ಇರ್ತಾರೆ. ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ದಿ ಪ್ರೊಗ್ನಾಸ್ಟಿಕ್ ವ್ಯಾಲ್ಯೂ ಆಫ್ ದ ಪೇಷಂಟ್. ಅರ್ಲಿ ಡಿಟೆಕ್ಷನ್ ಅಂದರೆ ಏನು? ಇವಾಗ ಮನೆಯಲ್ಲಿ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಯಾರಿಗಾರು ಇದ್ದರೆ, ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಈಗ ತಾಯಿ ತಂಗಿಗೆ ಇಲ್ಲ ಅಜ್ಜಿಗೆ ಯಾರಿಗಾರು ಇದ್ದವಾಗ ಅಂಥ ಕೇಸಸ್ನಲ್ಲಿ ಪೇಷಂಟ್ಸು ಅವ್ರಾಗೆ ವಾಲಂಟ್ರಿಯಾಗಿ ಹೋಗಿ ಅವ್ರದ್ದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೋದು. ಬೇರೆ ಬೇರೆ ಟೆಸ್ಟ್ಗಳಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಲೇಡೀಸ್ಗಾದರೆ ವಿ ಹ್ಯಾವ್ ಅ ಜನರಲ್ ಸ್ಕ್ರೀನಿಂಗ್ ಟೆಸ್ಟ್ ಕಾಲ್ಡ್ ಅ CA 125. ಸೊ ಆ CA 125 ಟೆಸ್ಟ್ ಮಾಡಿದವಾಗ ವ್ಯಾಲ್ಯೂಸ್ ಏನಾದ್ರು ನಾರ್ಮಲ್ ರೇಂಜಸಲ್ಲಿದ್ದರೆ ನೋ ಪ್ರಾಬ್ಲಮ್. ಅದನ್ನೇ ವರ್ಷ ನಾವು ಸ್ಕ್ರೀನಿಂಗ್ ಮಾಡ್ಕೊತಾ ಬಂದರೆ ವ್ಯಾಲ್ಯೂಸ್ ಏನಾದ್ರು ಚೇಂಜಸ್ ಬಂದ ತಕ್ಷಣ ದೆನ್ ಇಟ್ ಇಸ್ ಅನ್ ಇಂಡಿಕೇಶನ್ ದಟ್ ಯುಲ್ ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ಯುವರ್ ಡಾಕ್ಟರ್ ಇಮಿಡಿಯೇಟ್ಲಿ. ಹಾಗೆ ವಿ ಹ್ಯಾವ್ ಅ ಸ್ಕ್ರೀನ್ ಟೆಸ್ಟ್ ಫಾರ್ ಮೇಲ್ ಪೇಷಂಟ್ಸ್ ಕಾಲ್ಡ್ ಅಸ್ PSA. ಸೊ ಅದು ಜನರಲ್ ಇವಾಗ ಹೇಗಾಗಿದೆ ಅಂತಂದರೆ ಜನರಲ್ ಹೆಲ್ತ್ ಚೆಕ್ನಲ್ಲೂ ಕೂಡ PSA ಅನ್ನೋ ಅಂಥ ಒಂದು ಟೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಪೋಸ್ಟ್ 40 ಇಯರ್ಸ್ ಆದ್ರ ಮೇಲೆ ಒಂದು ಮೇಲ್ ಪೇಷಂಟಿಗೆ PSA ವ್ಯಾಲ್ಯೂಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಆ ಥರ ಚಾನ್ಸಸ್ ಇದ್ದವಾಗ ಇಟ್ ಇಸ್ ಅನ್ ಇಂಡಿಕೇಶನ್ ಫಾರ್ ದ ಪೇಷಂಟ್ ಟು ಗೋ ಆ್ಯಂಡ್ ಮೀಟ್ ದ ಕನ್ಸಲ್ಟೆಂಟ್ ಇಮಿಡಿಯೇಟ್ಲಿ. ಸೊ ಈ ಥರ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಪ್ರಿವೆನ್ಷನ್ ಅಲ್ಲಿದ್ರು ಅಟ್ಲೀಸ್ಟ್ ಅರ್ಲಿ ಕ್ಯೂರ್ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಈಗ ಅರ್ಲಿ ಸ್ಕ್ರೀನಿಂಗಿಂದ ಏನಾದ್ರು ಪೇಷಂಟ್ನಲ್ಲಿ ವೇರಿಯೇಷನ್ ಬಂತು ಅಂತಂದರೆ ಇಟ್ ಇಸ್ ಅ ವೆರಿ ಗುಡ್ ಇಂಡಿಕೇಶನ್ ಅಕಾರ್ಡಿಂಗ್ ಟು ಮೀ. ಯಾಕಂದರೆ ಇಮಿಡಿಯೇಟಾಗಿ ಅದ್ರ ಮೇಲೆ ಟ್ರೀಟ್ಮೆಂಟ್ ತೊಗೋಬೋದು, ಇಲ್ಲ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೋದು. ಸೊ ಅದರಲ್ಲಿ ಭಯ ಪಡೋವಂಥದ್ದಾಗಲಿ ಅಥವಾ ಅಯ್ಯೋ ನನಗೆ ಕ್ಯಾನ್ಸರ್ ಬಂತ ಅಥವಾ ಮತ್ತೊಂದು ಅಂತ ಅಂದ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಯಾಕಂದರೆ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿರೋಕ್ಕೋಸ್ಕರ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಪ್ರಾಸೆಸ್ ಶುರು ಮಾಡಿಕೊಂಡ್ರೆ ದ ಚಾನ್ಸಸ್ ಆಫ್ ಲಾಂಜಿವಿಟಿ ವಿಲ್ ಇನ್ಕ್ರೀಸ್ ಫಾರ್ ದ ಪೇಷಂಟ್. ಹಾಗಾಗಿ ಅರ್ಲಿ ಸ್ಕ್ರೀನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು. ಸೊ ಈಗ ನಾನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಗುವಂಥ ಒಂದು ಕೆಲಸಗಳಾಗಲಿ ಟೆಸ್ಟ್ಗಳಾಗಲಿ ಅಥವಾ ನಿಮಗೆ ಅರ್ಲಿ ಸ್ಕ್ರೀನಿಂಗ್ ಬಗ್ಗೆ ಆಗಲಿ ಹೇಳಿರೋ ಕಾರಣ ನಿಮಗೆ ಏನಾದ್ರು ಅದ್ರ ಬಗ್ಗೆ ಡೌಟ್ಸ್ ಇರಲಿ ಇಲ್ಲ ಸಲಹೆಗಳೇನಾದ್ರು ಬೇಕಿದ್ದರೆ ನೀವು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬಂದು ಎಲ್ಲಿ ಯಾವುದೇ ವೈದ್ಯರಾಗಲಿ ಯಾರೇ ಟೆಕ್ನಿಕಲ್ ಸ್ಟಾಫ್ನಾಗಲಿ ಕೇಳಿ ಅದ್ರ ಬಗ್ಗೆ ಮಾಹಿತಿ ತಿಳಿಬಹುದು. ಥ್ಯಾಂಕ್ ಯು.